ನಮಸ್ತೆ. ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ. ಇಂದಿನ ಪವಾಡದಲ್ಲಿ ಮಹಾರಾಷ್ಟ್ರದ ವಾರ್ಧಾದ ಬೇಲಾ ಪೋದ್ದಾರ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. ಶ್ರೀ ಪರಂಜ್ಯೋತಿ ಭಗವಾನರು ಇತ್ತೀಚೆಗೆ ನಮಗಾಗಿ ಮಾಡಿದ ಅತ್ಯದ್ಭುತವಾದ ಪವಾಡವನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಇಂದಿಗೂ ಆ ದಿನದ ಘಟನೆಗಳನ್ನು ನೆನೆಸಿಕೊಂಡಾಗ ನಾನು ಬದುಕಿದ್ದೀನಾ ಎಂದು ನನಗೆ ಆಶ್ಚರ್ಯವಾಗುತ್ತದೆ. ಹೌದು, ಅದು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅದ್ಭುತ ಪವಾಡದ ಫಲದಿಂದಾಗಿ ನಾನು ಜೀವಂತವಾಗಿದ್ದೇನೆ. ರಜೆಯಲ್ಲಿ ಶ್ರೀನಗರಕ್ಕೆ ವಿಹಾರಕ್ಕೆ ತೆರಳಿದ್ದ ನಾವು ಏಪ್ರಿಲ್ 22, 2025 ಆ ಭೀಕರ ದುರದೃಷ್ಟದ ದಿನದಂದು ನನ್ನ ಗಂಡ, ಮಗಳು ಮತ್ತು ನಾನು ಪಹಲ್ಗಾಮ್ನ ಬೈಸರನ್ನಲ್ಲಿರುವ ಆ ಹುಲ್ಲುಗಾವಲಿನ ಸುಂದರ ಮನತಣಿಸುವ ಸ್ಥಳದಲ್ಲಿದ್ದೆವು. ನನ್ನ ಪತಿಯು ನನ್ನ ಮಗಳೊಂದಿಗೆ ಸ್ವಲ್ಪ ದೂರದಲ್ಲಿ ಆಟವಾಡುತ್ತಿದ್ದರು. ನಾನು ಫೋಟೋ ತೆಗೆದುಕೊಳ್ಳುತ್ತಿದ್ದೆ. ಇದ್ದಕ್ಕಿದ್ದಂತೆ ನಮಗೆ ಗುಂಡಿನ ಸದ್ದು ಕೇಳಿಸಿತು ಮತ್ತು ನನ್ನ ಗಂಡ "ಇಲ್ಲಿಗೆ ಬಾ, ಒಟ್ಟಿಗೆ ಇರೋಣ" ಎಂದು ಹತ್ತಿರ ಬರುವಂತೆ ನನ್ನನ್ನು ಕೂಗಿದರು. ನನ್ನ ಕಾಲಿನಲ್ಲಿ ಸ್ವಲ್ಪ ತೊಂದರೆ ಇದ್ದ ಕಾರಣ ನನ್ನ ಗಂಡ ಮತ್ತು ಮಗಳ ಕಡೆಗೆ ಓಡಲು ನನಗೆ ಸಾಧ್ಯವಾಗಲಿಲ್ಲ. ಹಾಗಾಗಿ ನಾನು ಅವರ ಕಡೆಗೆ ನಡೆದುಕೊಂಡು ಹೋಗುತ್ತಿದ್ದಾಗ ಭಯೋತ್ಪಾದಕರಲ್ಲಿ ಒಬ್ಬನು ನನ್ನ ಪತಿ, ಮಗಳು ಮತ್ತು ಇತರರು ಇದ್ದ ಕಡೆಗೆ ನನ್ನನ್ನು ದಾಟಿ ನಡೆದುಕೊಂಡು ಹೋದನು. ಈ ಹೊತ್ತಿಗೆ ಕೆಲವು ಜನರು ಗುಂಪು ಗುಂಪಾಗಿ ಹುಲ್ಲುಗಾವಲಿನಲ್ಲಿ ತುಂಬ ಚದುರಿಕೊಂಡು ನಿಂತಿದ್ದರು. ನಾನು ನನ್ನ ಗಂಡ ಮತ್ತು ಮಗಳು ಇದ್ದ ಗುಂಪನ್ನು ತಲುಪಿ ಅವರ ಪಕ್ಕದಲ್ಲಿ ನಿಂತಿದ್ದೆ. ನಾವು ಸುಮಾರು 10-12 ಜನರ ಗುಂಪಾಗಿದ್ದೆವು. ನಮ್ಮ ಗುಂಪಿನಲ್ಲಿ ಕೆಲವು ಮುಸ್ಲಿಮರೂ ಇದ್ದರು. ಭಯೋತ್ಪಾದಕನು ನಮ್ಮಲ್ಲಿ ಪ್ರತಿಯೊಬ್ಬರನ್ನೂ "ನೀವು ಹಿಂದೂನಾ ಅಥವಾ ಮುಸ್ಲಿಮಾ?" ಎಂದು ಕೇಳಿದ. ನಂತರ ಕಲ್ಮಾವನ್ನು ಪಠಿಸಲು ಆದೇಶಿಸಿದ. ನಮ್ಮ ಗುಂಪಿನಲ್ಲಿದ್ದ ಮುಸ್ಲಿಂ ವ್ಯಕ್ತಿಯೊಬ್ಬರು "ನಾನು ಕಲ್ಮಾ ಓದುತ್ತೇನೆ, ನೀವು ನನ್ನೊಂದಿಗೆ ಓದಿ" ಎಂದು ಹೇಳಿದರು. ನಾನು ನನ್ನ ಗಂಡನಿಗೆ ಪಿಸುದನಿಯಲ್ಲಿ "ನಾನು ಕಲ್ಮಾ ಓದೋದಿಲ್ಲ, ಬದಲಾಗಿ ಮೂಲಮಂತ್ರ ಜಪಿಸುತ್ತೇನೆ" ಎಂದು ತಿಳಿಸಿದೆ. ನಾನು ಮೂಲಮಂತ್ರವನ್ನು ಜಪಿಸಲು ಪ್ರಾರಂಭಿಸಿದೆ. ನಾನು ಮೂಲಮಂತ್ರವನ್ನು ಕೇವಲ 2 ಅಥವಾ 3 ಬಾರಿ ಜಪಿಸಿದ್ದಾಗಲೇ ಆ ಭಯೋತ್ಪಾದಕ ನಮ್ಮ ಗುಂಪನ್ನು ಬಿಟ್ಟು ಮತ್ತೊಂದು ಗುಂಪಿನತ್ತ ನಡೆದುಕೊಂಡು ಹೋದನು. ನಮ್ಮ ಗುಂಪಿನಲ್ಲಿದ್ದ ಯಾರಿಗೂ ಯಾವುದೇ ಹಾನಿಯಾಗಲಿಲ್ಲ. ಬದುಕುಳಿದವರೆಲ್ಲರೂ ಈಗ ಹತಾಶರಾಗಿದ್ದರು ಮತ್ತು ಇನ್ನೂ ಯಾವುದೇ ಭಯೋತ್ಪಾದಕರು ಬರುತ್ತಾರೆಯೇ ಎಂದು ನಮಗೆ ತಿಳಿದಿಲ್ಲದ ಕಾರಣ ಅಲ್ಲಿಂದ ಓಡಿಹೋಗಲು ಬಯಸಿದ್ದರು. ನಾನು ನಡೆಯುವುದು ಅನುಮಾನಾಸ್ಪದವಾಗಿದ್ದರಿಂದ ನಾನು ನನ್ನ ಪತಿಗೆ ನನ್ನ ಮಗಳನ್ನು ಕರೆದುಕೊಂಡು ಅಲ್ಲಿಂದ ಬೇಗನೆ ಓಡಿಹೋಗಲು ಹೇಳಿದೆ. ಆದರೆ ಅವರು ನನ್ನನ್ನು ಬಿಟ್ಟು ಹೋಗಲು ಸಮ್ಮತಿಸಲಿಲ್ಲ. ಆಗಲೇ 2ನೇ ಪವಾಡ ಸಂಭವಿಸಿತು. ಇದ್ದಕ್ಕಿದ್ದಂತೆ ನಮ್ಮ ಕುದುರೆ ಸವಾರ ನಮ್ಮ ಎದುರಿಗೆ ಬಂದು ನಿಂತ. ಅವನು ನನ್ನ ಗಂಡನಿಗೆ "ನೀವು ಮಗಳನ್ನು ಕರೆದುಕೊಂಡು ಮುಂದೆ ಹೋಗಿ, ನಾನು ಇವರನ್ನು ಟ್ಯಾಕ್ಸಿ ಇರುವ ಸ್ಥಳಕ್ಕೆ ಸುರಕ್ಷಿತವಾಗಿ ಕರೆದೊಯ್ಯುತ್ತೇನೆ" ಎಂದನು. ಮೂಲಮಂತ್ರದ ಮಹಾನ್ ಶಕ್ತಿ ಮತ್ತು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪರಿಮಿತ ಅನುಗ್ರಹದಿಂದ ಮಾತ್ರ ನಾವು ಮೂವರೂ ಬದುಕುಳಿಯಲು ಸಾಧ್ಯವಾಯಿತು. ಹಲವಾರು ಅಮಾಯಕರು ತಮ್ಮ ಪ್ರಾಣಗಳನ್ನು ಕಳೆದುಕೊಂಡ ಇಂತಹ ಮಾರಕ ದಾಳಿಯಿಂದ ನಮ್ಮನ್ನು ಜೀವಂತವಾಗಿ ಹೊರತಂದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ನಮಗೆ ಪದಗಳು ಸಾಲುತ್ತಿಲ್ಲ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಅನಂತ ಕೋಟಿ ಧನ್ಯವಾದಗಳು. ಸದಾ ನಿಮ್ಮ ಪಾದ ಕಮಲಗಳ ಬಳಿ ಇರಲು ಬಯಸುತ್ತೇನೆ.